ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾನಿನ್ನು ಮೇಲೆ ದ್ವೇಷ ಭಾಷಣ ಮಾಡೋದಿಲ್ಲ ಅಂತ ಕಲ್ಲಡ್ಕ ಭಟ್ಟ ಕೋರ್ಟಿನಲ್ಲಿ ಹೇಳಿಕೆ ಕೊಟ್ಕೊಂಡಿದ್ದಾನೆ. ಅಂದ್ರೆ ಇಷ್ಟು ವರ್ಷ ನಾನು ಆ ಹೊಲಸು ಕೆಲಸನ ಮಾಡ್ತಿದ್ದೆ, ದ್ವೇಷ ಭಾಷಣ ಮಾಡ್ತಿದ್ದೆ ಅಂತ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾನೆ. ಆದ್ರೆ ಅದು ಇದ್ದಕ್ಕಿದ್ದ ಹಾಗೆ ಯಾಕೆ ಈಗ ನಾನಿನ್ನು ಮೇಲೆ ದ್ವೇಷ ಭಾಷಣನೇ ಮಾಡೋದಿಲ್ಲ ಅಂತ ಹೇಳಿದ್ದಾನೆ ಅಂತ ನೋಡೋದಾದ್ರೆ, ಹೊಸ ಸರ್ಕಾರ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇನ್ಮೇಲೆ ಸರ್ಕಾರ ಇರುತ್ತೆ. ಅವರು ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ವಿಚಾರವು ಹೊರಗಡೆ ಬಂತು. ಏನು ಅಂದ್ರೆ, ನೂತನ ಗೃಹ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಬರುವ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ, ಅಂತಹ ಸುದ್ದಿಗಳಿರೋದ್ರಿಂದ ಕಲ್ಲಡ್ಕ ಭಟ್ಟಿಗೆ ತೊಡೆ ನಡುಗಿದೆ ಅನ್ನುವಂತಹದ್ದಕ್ಕೆ ಇದು ಒಂದು ನಿದರ್ಶನ ಅಂತ ನೋಡಬಹುದು. ಸೊ ಏನು ಇದು ಕಲ್ಲಡ್ಕ ಭಟ್ಟನ ಹೊಸ ನಾಟಕ? ಇವನು ಇಲ್ಲಿಯವರೆಗೆ ಇಂತಹ ನಾಟಕಗಳನ್ನ ಈ ಹಿಂದೆ ಹೇಗೆಲ್ಲ ಮಾಡಿದಾನೆ, ನಾಟಕಗಳು ಮಾಡಿಯೂ ಸಹ ತನ್ನ ರಕ್ತದಲ್ಲೇ ಇರುವಂತಹ ಕೊಳಕು ಬುದ್ಧಿಯನ್ನ ಬಿಡೋದಕ್ಕೆ ಸಿದ್ಧವಾಗಿರೋದಿಲ್ಲ. ಈಗ ಹೇಳಿಕೆ ಕೊಟ್ಟಿರೋದು ಸಹ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕಷ್ಟೇ ಇವರು ಹೇಳಿಕೆ ಕೊಟ್ಟಿರೋದು. ಇವರು ಎಲ್ಲ ಹೇಡಿಗಳು. ಈ ಹೇಡಿಗಳು ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಡ್ರಾಮಾಗಳು ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಇವರ ಜನ್ಮಗಳೇ ಇಷ್ಟು. ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಕಲ್ಲಡ್ಕ ಪ್ರಭಾಕರ ಭಟ್ಟ ಅನ್ನುವವನು RSS ಅನ್ನುವಂತಹ ಅನಧಿಕೃತವಾದಂತಹ ಒಂದು ಗುಂಪಿದೆಯಲ್ಲ, ನೋಂದಣಿ ಮಾಡಿಕೊಳ್ಳದಂತಹದ್ದು ಯಾವುದೇ ಆಗಲಿ ಅನಧಿಕೃತನೇ ಅದು. ಅದು ನೆಟ್ಟಿಗೆ ಕೆಲಸ ಮಾಡ್ತಿದೆ, ಸಂವಿಧಾನಾತ್ಮಕವಾಗಿದೆ, ಕಾನೂನುಬದ್ಧವಾಗಿದೆ ಅನ್ನೋದಾದ್ರೆ ನೋಂದಣಿ ಮಾಡಿಸ್ಕೊಳ್ತಾರೆ. ಬಟ್ ಈ ಗುಂಪು ನೋಂದಣಿ ಮಾಡಿಸ್ಕೊಂಡಿಲ್ಲ. ಹಾಗೇ 100 ವರ್ಷ ತಳ್ಕೊಂಡು ಬಂದಿದ್ದಾರೆ. ಮಧ್ಯೆ ಮಧ್ಯೆ ಬ್ಯಾನ್ ಆಗ್ತಾನೂ ಬಂದಿದ್ದಾರೆ. ಮಾಡಬಾರದ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ದೇಶಕ್ಕೆ ದೊಡ್ಡ ದೊಡ್ಡ ಕಳಂಕಗಳನ್ನು ತಂದಿದ್ದಾರೆ. ಬಾಬರಿ ಮಸೀದಿ ಕೆಡವುವಂತಹ ನೀಚಾತಿ ನೀಚ ಕೃತ್ಯವನ್ನು ಮಾಡಿದ್ದಾರೆ. ಎಲ್ಲಾನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅಧಿಕಾರ ಅವರ ಕೈಲಿ ಬರೋದಕ್ಕೆ ಎಲ್ಲ ಸಾಧ್ಯತೆಗಳು ಇರುವ ರೀತಿಯಲ್ಲೇ ಬೆಳ್ಕೊಂಡು ಬಂದ್ರು. ಕೊನೆಗೆ ಅಧಿಕಾರ ಪಡ್ಕೊಂಡ್ರು. ಈಗ ಅದನ್ನ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ. ಅಂತಹ RSS ನಲ್ಲಿ ನರಳಿ ಹೊರಳಿ ಬಂದಿರುವಂತಹವನೇ ಇವನು ಪ್ರಭಾಕರ ಭಟ್ಟ. ಕರಾವಳಿ ಜನಕ್ಕೆ ಇವನು ಚೆನ್ನಾಗಿ ಪರಿಚಯ ಇರ್ತಾನೆ. ಯಾಕಂದ್ರೆ ದಿನ ಬೆಳಗಾದ್ರೆ ಬರೀ ಕೊಳಕು ಸಿದ್ಧಾಂತನೇ ಒಂದು. ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಬಾಯಿ ಬಿಟ್ರೆ ಹಿಂದೂ ಮುಸ್ಲಿಂ. ಏನು 7 ಕತ್ತೆಗೆ ಆದಷ್ಟು ವಯಸ್ಸಾಗಿದ್ರು ಸಹ ಈಗಲೂ ಸಹ ಮಹಿಳೆಯರ ಬಗ್ಗೆಯೂ ಸಹ ಅವರು ಮುಸ್ಲಿಮರಾಗಿದ್ರೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತಾಡ್ತಾನೆ. ಕಳೆದ ವರ್ಷ ಶ್ರೀರಂಗಪಟ್ಟಣಕ್ಕೆ ಹೋಗಿ ಒಂದು ಭಾಷಣ ಮಾಡಿದ್ದ. ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅಂತೆ. ಇಂತಹ ಹೇಳಿಕೆ ಕೊಡ್ತಾನೆ ಅಂದ್ರೆ ಇವನು ಎಂಥ ನೀಚ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಎಂಥ ಅಯೋಗ್ಯ, ಎಂಥ ಲಫಂಗತನದಲ್ಲಿ ಬದುಕ್ತಿದ್ದಾನೆ ಇವನು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅಂತಹದ್ದೊಂದನ್ನು ಮಾಡ್ದ. ಆಗಿಂದಲೇ ಸ್ವಲ್ಪ ಟೈಟ್ ಆಯ್ತು ಅವನಿಗೆ. ಈ ಹಿಂದೆ ಅವನ್ ಬಿಡಿ, ಅವನ ಚರಿತ್ರೆ ಹೇಳ್ಕೊಂಡು ಹೋದ್ರೆ ಗಂಟೆಗಳೇ ಬೇಕು. ಅವನು ಮಾಡಿರುವಂತಹ ನೀಚ 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 ಕೃತ್ಯಗಳು ಒಂದಲ್ಲ ಎರಡಲ್ಲ. RSS ನಿಂದ ಬಂದಿದ್ಮೇಲೆ ಮಾಡ್ಲೇಬೇಕಲ್ಲ ಅವೆಲ್ಲ. ಅವ್ರ ಅಸ್ತಿತ್ವನೇ ಅದ್ರ ಮೇಲೆ ಇರೋದು ತಾನೆ. ಮಾಡ್ಕೊಂಡು ಬಂದು ಅಲ್ಲಿಗೆ ಬಂದ. ಎಲ್ಲಿಗೆ? ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅನ್ನೋಲ್ಲಿಗೆ ಬಂದ. ಆಗ ಸ್ವಲ್ಪ ಸರ್ಕಾರ ಟೈಟ್ ಆಯ್ತು. ಯಾಕಂದ್ರೆ ಮುಸ್ಲಿಮರ ಪ್ರೆಷರು ಕಾಂಗ್ರೆಸ್ ಪಾರ್ಟಿ ಮೇಲೆ ಜಾಸ್ತಿ ಬಿತ್ತು. ಈ ಕಾಂಗ್ರೆಸ್ ಏನು ಅಮಾಯಕ ಪಕ್ಷ ಅಲ್ಲ. ಕದ್ದು ಮುಚ್ಚಿ RSSಗೆ ಕಾಲಿಗೆ ಬೀಳುವ ಪಕ್ಷ ಇದು ಕಾಂಗ್ರೆಸ್. ಇದು ಬಹಳ ಬಹಳ ಡೇಂಜರಸ್ ಪಕ್ಷ ಇದು ಕಾಂಗ್ರೆಸ್. ಪ್ರಭಾಕರ ಭಟ್ಟನನ್ನ ಅರೆಸ್ಟ್ ಮಾಡೋದಕ್ಕೆ ಇವ್ರಿಗೆ ಇಲ್ಲಿವರೆಗೆ ಆಗಿಲ್ಲ. ಅವನು ದಿನ ಬೆಳಗಾದ್ರೆ ಒಂದು ನೀಚ ಹೇಳಿಕೆ ಕೊಡ್ತಾನೆ ಇರ್ತಾನೆ. ಆದ್ರೂ ಈ ಸರ್ಕಾರ ಬರೀ FIR ಮಾಡೋದು, ಬೇಲ್ ಕೊಡೋದು, FIR ಮಾಡೋದು, ಬೇಲ್ ಕೊಡೋದು, ಆ ನಾಟಕ ಮಾಡ್ಕೊಂಡು ಬರ್ತಿತ್ತು. ಆದ್ರೆ ಪ್ರೆಷರ್ ಯಾವಾಗ ಜಾಸ್ತಿ ಆಯ್ತು ಕಳೆದ ವರ್ಷ ಕಾಂಗ್ರೆಸ್ಸಿನ ಮೇಲೆ, ಅರೆಸ್ಟ್ ಮಾಡಲೇಬೇಕು ಅನ್ನುವ ಮನಸ್ಥಿತಿಗೆ ಹೋದ ತಕ್ಷಣ ಈ ಪ್ರಭಾಕರ ಭಟ್ಟ ಓಡಿ ಹೋದ. ಎಲ್ಲಿಗೆ? ಕೋರ್ಟಿಗೆ. ಇವ್ರದ್ದು ಹೇಳಿತನ. ಇವರೆಲ್ಲ ಸಾವರ್ಕರ್ ಸಂತತಿಗಳಲ್ವಾ. ಸಮಯ ಸಂದರ್ಭ ನೋಡ್ಕೊಂಡು ಕಾಲಿಗೆ ಬಿದ್ದು ಬಿಡೋದೆ. ಅಲ್ಲಿ ಕೋರ್ಟಲ್ಲಿ ಕಾಲಿಗೆ ಬಿದ್ದಂಗೆ ಮಾಡ್ದ. ಏನು ಹೇಳ್ಕಂಡ ಕೋರ್ಟಲ್ಲಿ? ಅಯ್ಯೋ ನನಗೆ ವಯಸ್ಸಾಗ್ಬಿಟ್ಟಿದೆ, ಕೈ ಕಾಲೆಲ್ಲ ನಡುಗ್ತದೆ, ಈ ವಯಸ್ಸಲ್ಲಿ ಜೈಲಿಗೆ ಹೋದ್ರೆ ಹೆಂಗೆ, ನನ್ನ ಜೀವಂತ ಉಳಿಯೋದಿಲ್ಲ, ಹಾಗೆ ಹೀಗೆ ಅಂತ ಕತೆ ಕಟ್ಟದ. ನನ್ನ ಬಂಧಿಸ್ಬಿಡಿ, ನನಗೆ ವಯಸ್ಸಾಗ್ಬಿಟ್ಟಿದೆ. ವಯಸ್ಸಾದ್ರೆ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಹೇಳಿದ್ರು ಬೆಳೆಸ್ಕೋಬೇಕು ತಾನೆ ವಯಸ್ಸಿಗೆ ತಕ್ಕಂತೆ. ಕೊಂತ್ರಿ ಮಾತುಗಳು ಯಾಕೆ ಮಾತಾಡಬೇಕು? ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅಂತೆ. ಇವನ್ ಮನೆ ಹೆಣ್ಮಕ್ಳಿಗೆ ದಿನಕ್ಕೊಬ್ಬ ಗಂಡನ್ ನೋಡಿದಾನೆ ಅನ್ಸುತ್ತೆ ಇವನು.
ಅದಕ್ಕೆ ಬೇರೆ ಮಹಿಳೆಯರಿಗೂ ಸಹ ದಿನಕ್ಕೊಬ್ಬ ಗಂಡ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಸೊ ಅಲ್ಲಿ ಬೇಲ್ ಪಡ್ಕೊಂಡು ಬಂದ ಈ ಈ ಸರ್ಕಾರ ಇದೆಯಲ್ಲ, ಈ ಕೇಸರಿ ಶಾಲೆಗೆ ಹೆದರುವ ಸರ್ಕಾರ, ಈ ಸರ್ಕಾರನು ಅಲ್ಲಿ ಬಿಟ್ಟು ಕೊಡ್ತು ಅವನಿಗೆ. ಅವತ್ತು ಬಂಧಿಸಿ ಅವನನ್ನು ಒಳಗೆ ಒದ್ದು ಒಳಗೆ ಹಾಕ್ಬೇಕಾಗಿತ್ತು. ವಯಸ್ಸಿಗೆ ತಕ್ಕಂತೆ ನಡ್ಕೊಂಡಿಲ್ಲ, ನಡಿಯಲೇ ಒಳಗಡೆ ಅಂತ. ಮಾಡ್ಲಿಲ್ಲ ಮಾಡ್ಲಿಲ್ಲ. ಅದಾದ್ಮೇಲೆ ಒಂದು 7-8 ತಿಂಗಳು ಬಾಯಿ ಮುಚ್ಕೊಂಡಿದ್ದ. ಆ ನಂತರ ಮತ್ತೆ ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ದ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಮತ್ತೆ ಎಲ್ಲೋ ಒಂದು ದ್ವೇಷ ಭಾಷಣ ಮಾಡ್ದ. ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಮಾಡ್ದ, ಅದ್ಯಾವುದೋ ದೀಪಾವಳಿ ಫಂಕ್ಷನ್ ಅಲ್ಲಿ ಮತ್ತೆ ಶುರು ಹಚ್ಕೊಂಡ. ಮುಸ್ಲಿಮರು ಹಾಗೆ ಹೀಗೆ ಅಂತೆಲ್ಲ ಕತೆ ಕಟ್ಟೋದಕ್ಕೆ ಶುರು ಮಾಡ್ದ. ಆಮೇಲೆ ಅವನನ್ನ ಟೈಟ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಅನಿವಾರ್ಯತೆ ಆಯಿತು. ಕಾಂಗ್ರೆಸ್ಗೆ ಯಾಕಂದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ, ಆ ಕಾರಣಕ್ಕೆ, ಬೇರೆ ಕಾರಣಕ್ಕಲ್ಲ. ಕಾಂಗ್ರೆಸ್ಗೇನು ಮನಸಾರೆ RSS ಅನ್ನ ದಂಡಿಸಬೇಕು, ಶಿಕ್ಷಿಸಬೇಕು, ಅವ್ರು ಮಾಡುವ ನೀಚ ಕೃತ್ಯಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ಗೆ ಯಾವತ್ತೂ ಇಲ್ಲ. ಸುಪ್ತ ಸಂಘಿಗಳು ಸಿಕ್ಕಾಪಟ್ಟೆ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಈಗ ಇದ್ದಕ್ಕಿದ್ದ ಹಾಗೆ ಕೋರ್ಟ್ ಅಲ್ಲಿ ಈಗ ಹೇಳಿಕೆ ಕೊಟ್ಕೊಂಡಿದ್ದಾನೆ, ಇನ್ನು ಮೇಲೆ ನಾನು ದ್ವೇಷ ಭಾಷಣ ಮಾಡೋದೇ ಇಲ್ಲ ಅಂತ. ಯಾಕೆ ಅಂತ ಕೆದಕು ನೋಡಿದಾಗ ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದ್ದಾವೆ. ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ. ನಾಳೆ ನಾಡಿದ್ರಲ್ಲಿ ಖಾತೆ ಹಂಚಿಕೆ ಆಗುತ್ತೆ. ಖಾತೆ ಹಂಚಿಕೆ ಆದರೆ ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆಗೆ ಬರೋ ಸಾಧ್ಯತೆ ಇದೆ ಅಂತ. ಪ್ರಿಯಾಂಕ್ ಖರ್ಗೆಗೆ ಬಂದ್ಬಿಟ್ರೆ ಏನು ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಸ್ವಲ್ಪ RSS ನ ವಿರುದ್ಧ ಕ್ರಮ ಕೈಗೊಳ್ಳುವ ಮನಸ್ಥಿತಿ ಇರುವಂತಹ ವ್ಯಕ್ತಿ, ಸಂಘಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಮನಸ್ಥಿತಿ ಇರುವ ವ್ಯಕ್ತಿ. ಅದು ಸಾಧ್ಯ ಆಗುತ್ತಾ ಇಲ್ವಾ ಅದು ಬೇರೆ ವಿಚಾರ. ಯಾಕಂದ್ರೆ DK ಶಿವಕುಮಾರ್ ಆಡಳಿತದಲ್ಲಿ RSS ವಿರುದ್ಧ ಕ್ರಮ ಸ್ವಲ್ಪ ಕಷ್ಟನೇ. ಬಟ್ ಗೃಹ ಇಲಾಖೆಯಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಸ್ವಲ್ಪ ಟೈಟ್ ಆಗುತ್ತೆ ಅನ್ನೋ ಸೂಚನೆಗಳು ಸಿಕ್ಕ ತಕ್ಷಣನೇ ಕೋರ್ಟ್ ಅಲ್ಲಿ ಅಡ್ಡ ಬಿದ್ದುಬಿಟ್ಟಿದ್ದಾನೆ ಇವನು ಹೋಗಿ. ಇನ್ನು ಮೇಲೆ ನಾನು ದ್ವೇಷ ಭಾಷಣನೇ ಮಾಡೋದಿಲ್ಲ, ವಯಸ್ಸಾಗ್ಬಿಟ್ಟಿದೆ, ಬಂಧಿಸ್ಬೇಡಿ, ವಯಸ್ಸಾಗ್ಬಿಟ್ಟಿದೆ. ಏನು ನೀಚತನ, ಏನು ಹೇಡಿತನ ಇವುಗಳದ್ದು, ಯಪ್ಪ. ಸೊ ಖರ್ಗೆ ವಿಚಾರದಲ್ಲಿ ಯಾಕೆ ಆ ಭಯ ಅಂತಂದ್ರೆ, ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಮೊದಲಿನಿಂದಲೂ ಸಹ RSS ನ ಅಟ್ಯಾಕ್ ಮಾಡ್ಕೊಂಡೇ ಬರ್ತಿದ್ದಾರೆ, ನಿರಂತರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಸಾವರ್ಕರ್ ಹೇಡಿತನವನ್ನ, RSS ನ ಕುತಂತ್ರಗಳನ್ನ, RSS ನ ಷಡ್ಯಂತ್ರಗಳನ್ನ, ಅವರು ಈ ದೇಶಕ್ಕೆ ಮಾಡಿರುವಂತಹ ಮಾರಕವಾದಂತಹ ದ್ರೋಹಗಳನ್ನ ಖಂಡಿಸಿಕೊಂಡು ಜನರಿಗೆ ಹೇಳ್ಕೊಂಡು ಬರ್ತಿರುವಂತಹ ವ್ಯಕ್ತಿ. ಈಗ ಕಲ್ಲಡ್ಕ ಭಟ್ಟ ಈ ರೀತಿ ಕೋರ್ಟ್ ಅಲ್ಲಿ ಹೇಳಿಕೆ ಕೊಟ್ಟಿರೋದನ್ನು ಸಹ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಈ RSS ನವರು ಬಾಳು ಏನು ಅನ್ನೋದನ್ನ ವಿವರಿಸಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಅದರಲ್ಲಿ ಪುರಾಣಗಳಲ್ಲಿರುವಂತಹ ಭಸ್ಮಾಸುರನನ್ನ ಒಂದು ಉದಾಹರಣೆಯಾಗಿ ಕೊಟ್ಟು, ಹೇಗೆ ಭಸ್ಮಾಸುರ ಎಲ್ಲರ ತಲೆ ಮೇಲೆ ಕೈ ಇಟ್ಟು ಅವರನ್ನು ಸುಡ್ತಾ ಇದ್ನೋ, ಅದೇ ರೀತಿ RSS ಈ ದೇಶದ ಯುವ ಜನತೆಯ ಮೆದುಳಿಗೆ ಕೈ ಹಾಕಿ ಅವರನ್ನ ಹಾಳು ಮಾಡ್ತಾ ಇದೆ. ಅವರು ಕಾಲಾನುಕ್ರಮವಾಗಿ ಸಮಾಜಕ್ಕೆ ವಿಷಾನೇ ಕೊಟ್ಕೊಂಡು ಬರ್ತಿದ್ದಾರೆ. ಇವರು ದ್ವೇಷ ದಳ್ಳುರಿಗಳೇ ಇವರಿಗೆ ಅಸ್ತಿತ್ವಕ್ಕೆ ಕಾರಣ, ಅದರಲ್ಲೇ ಅವರ ಅಸ್ತಿತ್ವ ಇರೋದು. ಈಗ ವಯಸ್ಸಾಗಿದೆ ಅಂತ ಹೇಳುವಂತಹ ವ್ಯಕ್ತಿ, ಬಂಧನದ ಸಮಯದಲ್ಲಿ ವಯಸ್ಸಾಗಿದೆ ಅಂತ ಹೇಳುವ ವ್ಯಕ್ತಿ, ದ್ವೇಷ ಭಾಷಣ ಮಾಡೋದಕ್ಕೆ ಮಾತ್ರ ವಯಸ್ಸಾಗಲ್ವಾ ಭಟ್ಟನಿಗೆ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಹಾಕೊಂಡಿದ್ದಾರೆ. ಆ ಮೂಲಕ ಪ್ರಿಯಾಂಕ್ ಖರ್ಗೆ ತನ್ನ ಪ್ರಖರವಾದಂತಹ ದಾಳಿಯನ್ನ ಈ ಸಂಘ ಪರಿವಾರ ಸಂಘಿಗಳ ವಿರುದ್ಧ ಮುಂದುವರಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದೆ. ಅಂತಹ ವ್ಯಕ್ತಿ ಕೈಯಲ್ಲಿ ಗೃಹ ಇಲಾಖೆ ಹೋದಾಗ ಏನಾದ್ರೂ ಕ್ರಮ ಆಗ್ಬಿಡುತ್ತೆ ಅನ್ನೋದು ಹೇಡಿ ಭಟ್ಟನ ಭಯ. ಆ ಕಾರಣಕ್ಕೆ ಹೋಗಿ ಕಾಲಿಗೆ ಬೀಳ್ತಿರೋದು ಕೋರ್ಟಲ್ಲಿ, ಈಗ ನಾನು ಇನ್ನು ಮೇಲೆ ಮಾಡೋದಿಲ್ಲ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬಹುದು. ಇವರೆಂಥ ನವರಂಗಿ ಆಟಗಳನ್ನ ಆಡ್ತಾರೆ. ಎಲ್ಲ ಚೆನ್ನಾಗಿದ್ಬಿಟ್ರೆ ಈಗಲೂ ಸಹ ಇವನು ಮುಸ್ಲಿಮರ ವಿರುದ್ಧ ದಿನ ಬೆಳಗಾದ್ರೆ ರೋಷ ಕಾರ್ತಾನೆ, ದಿನ ಬೆಳಗಾದ್ರೆ ದ್ವೇಷ ಕಾರ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಬಟ್ ಯಾರಾದ್ರೂ ಟೈಟ್ ಮಾಡ್ತಾರೆ ಅಂತ ಒಂದು ಅನುಮಾನ ಬಂತು ಅಂದ್ರೆ ಯಾರಿಗ್ ಬೇಕಾದ್ರೂ ಕಾಲಿಗೆ ಬಿದ್ದು ಬಿಡ್ತಾನೆ. ಇದೇ ಇವರ ವೀರತ್ವ. ಸೊ ಇದು ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಕಲ್ಲಡ್ಕ ಭಟ್ಟ ಇನ್ನು ಮೇಲೆ ದ್ವೇಷ ಭಾಷಣ ಮಾಡಲ್ವಂತೆ, ವಯಸ್ಸಾಗ್ಬಿಟ್ಟಿದೆ ಅಂತೆ. ಅದನ್ನ ನೀವು ಎಲ್ಲರೂ ಸ್ವೀಕರಿಸಿ. ಆದರೆ ಸ್ವಲ್ಪ ಟೈಟ್ ಮಾಡದೇ ಇರುವಂತಹದ್ದು ಯಾರಾದ್ರೂ ಮಂತ್ರಿನೋ ಸರ್ಕಾರನೋ ಇದ್ರೆ, ಇವನೇನು ವಯಸ್ಸಿಗೆ ಏನು ಕೇರ್ ಮಾಡಲ್ಲ, ಇವನ ಯೋಗ್ಯತೆಗೆ ಏನೆಲ್ಲ ಬೊಗಳಬಹುದೋ ಅಷ್ಟನ್ನು ಬೊಗಳ್ತಾನೆ. ಸೊ ಇದಿಷ್ಟು ಕಲ್ಲಡ್ಕ ಪ್ರಭಾಕರ ಭಟ್ಟ ಕೋರ್ಟ್ ನಲ್ಲಿ ಸರೆಂಡರ್ ಆಗಿರುವಂತಹ ವಿಚಾರ.
ನಾನು ಇನ್ನು ಮೇಲೆ ದ್ವೇಷ ಭಾಷಣನೇ ಮಾಡಲ್ಲ ಅಂತ. ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ಇವನಿಗೇನಾದ್ರೂ ಬುದ್ಧಿ ಬಂದ್ಬಿಡುತ್ತಾ? ಏನಾದ್ರೂ ಸ್ವಲ್ಪ ಮಾನವೀಯತೆ ಬಂದ್ಬಿಡುತ್ತಾ ಇವನು ಅಂತ ನೋಡಿದಾಗ ಇಲ್ಲ. ಇವನ ಹೇಡಿತನ ಹೊರಗಡೆ ಬಂದಿದೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವ ಆಗುವ ಸೂಚನೆಗಳು ಸಿಕ್ಕ ತಕ್ಷಣನೇ ಈ ರೀತಿಯಾಗಿ ಅಡ್ಡ ಬಿದ್ದಿದ್ದಾನೆ ಅನ್ನುವಂತಹ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಮತ್ತು ನನ್ನ ವಿಶ್ಲೇಷಣೆ ಈ ಭಟ್ಟನ ಕುರಿತಾಗಿ, ಅವನ ಈ ಸತ್ಯದ ಹೇಳಿಕೆಯ ಕುರಿತಾಗಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.